ನೋಡಿ ಫ್ರೆಂಡ್ಸ್, ಇದು ಯಾದಗಿರಿ ಡಿಸ್ಟಿಕ್ ಸುರಪುರ ತಾಲೂಕಲ್ಲಿ ಮಾಡಿರ್ತಕ್ಕಂಥ ಒಂದು ನಾಟಿ ಕೋಳಿ ಫಾರ್ಮ್. ಬಟ್ ಏನಪ್ಪ ಅಂತಂದರೆ, ಇವತ್ತು ನಾವು ನ್ಯಾಚುರಲ್ಲಾಗಿ ಕೋಳಿಗಳನ್ನು ಬೆಳೆಸ್ತಾ ಇದ್ದೀವಿ. ಸುಮಾರು ನಾವು 1,000 ಕೋಳಿಯನ್ನು ಸಾಕಿದ್ದೆವು. ಸೊ ಈಗ ಎಲ್ಲ ಸೇಲಿಂಗ್ ಆಗಿದೆ. ಬಟ್ ಇವಾಗ ಯಾವುದೇ ರೀತಿಯಾದಂಥ ಜಾಗ ಖಾಲಿಲ್ಲದ ಕಾರಣ ಇವಾಗ 300 ಕೋಳಿಗಳನ್ನು ಇವಾಗ ಸಾಕ್ತಾ ಇದ್ದೇವೆ. ಇದು ಮೈಸೂರು ನಾಟಿ ಬಂದ್ಬಿಟ್ಟು. ಸೊ ಇದನ್ನು ನ್ಯಾಚುರಲಾಗಿ ಯಾವುದೇ ರೀತಿಯಾದಂಥ ಫುಡ್ ಹಾಕದೇನೆ ಇವತ್ತು ನ್ಯಾಚುರಲ್ಲಾಗಿ ಇವುಗಳನ್ನ ಬೆಳೆಸ್ತಾ ಇದ್ದೀವಿ. ಸೊ ಅರ್ಧ ಕೋಳಿಗಳಲ್ಲಿ ಕಾಣ್ತಾ ಇದ್ದಾರೆ ಫ್ರೆಂಡ್ಸಲ್ಲಿ, ಶೆಡ್ಡಲ್ಲಿದ್ದಾವೆ ಅರ್ಧ ಕೋಳಿಗಳು, ಮತ್ತು ಇದು ಅರ್ಧ ಕೋಳಿಗಳು ಈ ಕಡೆ ಬಂದಿದೆ. ನೋಡಿ ಫ್ರೆಂಡ್ಸ್, ಭಾಳ ಬಿಸಿಲಿರೋದ್ರಿಂದ ಇವಾಗ ನೆರಳಿಗೆ ಬಂದಿವೆ, ತುಂಬ ಚೆನ್ನಾಗಿವೆ. ಸೊ ಈಗ ಈ ಕೋಳಿಗಳು ಬಂದ್ಬಿಟ್ಟು 1.5 ಮಂತ್ ಆಗಿದೆ. ಬಟ್ ಇನ್ನೂ 1.5 ಮಂತಲ್ಲಿ ಈ ಕೋಳಿಗಳು ಕಟಾವಿಗೆ ಬಂದುಬಿಡುತ್ತೆ. ಸೊ ಇವು ಸುಮಾರು ಒಂದು ಕೆ ಜಿ ಅವರೇಜಲ್ಲಿ ಬರುತ್ತೆ. ಸೊ ನಾವು ಇಲ್ಲಿ 400ರಿಂದ 500 ರೂಪಾಯಿಗೆ ಒಂದು ಕೋಳಿಯನ್ನು ಮಾರ್ತೀವಿ. ನೋಡಿ ಫ್ರೆಂಡ್ಸ್, ಕೋಳಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಆದಾಯ ಇದೆ. ಇದರಲ್ಲಿ ಎರಡು ಮಾತಿಲ್ಲ, ತುಂಬ ಚೆನ್ನಾಗಿ ಬರ್ತದೆ. ಯಾವುದೇ ರೀತಿಯಿಂದ ಫುಡ್ ಇಲ್ಲ. ಸೊ ವ್ಯಾಕ್ಸಿನೇಷನ್ ಮೆಡಿಸಿನ್ ಅಂತ ಹಾಕಿರಲೇಬೇಕು, ಇಲ್ಲಾಂತಂದರೆ ಮರಿಗಳು ಏನೋ ಸಮಸ್ಯೆ ಆಗಿ ಡ್ಯಾಮೇಜ್ ಆಗಿಬಿಡುವಂಥ ಒಂದು ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.